Hi, hello everyone. This is Madhukumar Nagraj. ಇವತ್ತು ಹ್ಯೂಜ್ ಫಾಲ್ ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ತುಂಬಾ ಜನ ಮಿಂಟ್ ಮಾಡಿರ್ತಾರೆ, ತುಂಬಾ ಜನ ಹ್ಯೂಜ್ ಆಗಿ ಲಾಸ್ ಆಗಿರ್ತಾರೆ ಆಕ್ಚುಲ್ ಆಗಿ ಇವತ್ತು. ಸೊ ಸಮ್ವೇರ್ ಇಲ್ಲಿಂದ ರ್ಯಾಲಿ ಸ್ಟಾರ್ಟ್ ಆಯ್ತು, ಜಿಕ್ಸಾಕ್ 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 ಸಡನ್ ಟ್ರೆಂಡ್, ಹ್ಯೂಜ್ ಟ್ರೆಂಡ್ ಕೊಡ್ತು. ಸೊ ನಾನು ಇಲ್ಲಿಂದ ಎಂಟ್ರಿ ಆಗಿದ್ದೆ. ಸೊ ಎಕ್ಸಾಕ್ಟ್ ನಾನು ಮೂಮೆಂಟಮ್ ವೈಟ್ ಮಾಡಿ, ನಿಮಗೆ ಗೊತ್ತಿದ್ದಂಗೆ ಟ್ರಯಲ್ ಮಾಡ್ತೀನಲ್ಲ. ಸೊ ನನಗೆ ಟ್ರಯಲಿಂಗ್ ಅಲ್ಲಿ ಹಿಟ್ ಆಯ್ತು. ಅಗೇನ್ ಮೂಮೆಂಟಮ್ ಶುರು ಆಯ್ತು. ಮೊಮೆಂಟಮ್ ಅಲ್ಲಿ ಎಂಟ್ರಿ ಆದೆ. ಅಗೇನ್ ರಿವರ್ಸಲ್ ಅಲ್ಲಿ ಎಕ್ಸಿಟ್ ಆಯ್ತು. ಇಲ್ಲೂ ಅಷ್ಟೇ, ಇಲ್ಲೇ ಎಂಟ್ರಿ ಆದೆ, ಅದು ಇಲ್ಲೇನೆ ಎಕ್ಸಿಟ್ ಆಗೋಯ್ತು. ಓಕೆ ಫೈನ್. ನಾನು ಯಾವ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಟ್ರೇಡ್ ಮಾಡಿದ್ದೆ ಅಂತ ನೋಡೋಣ ಬನ್ನಿ ಇವಾಗ. ಸೊ ಈಗ ನಾನು ಫಸ್ಟ್ ಎಂಟ್ರಿ ತಗೊಂಡಿದ್ದು 33,800 ಪಿ. ಸೊ ನಾನು ITM ಸ್ಟ್ರೈಕ್ ಪ್ರೈಸ್ ತಗೊಂಡಿದ್ದೆ. ಫೋರ್ 414 ಸಮಥಿಂಗ್ ತಗೊಂಡಿದ್ದೆ. ಮೀನ್ಸ್ ಒಂದು ಸ್ವಲ್ಪ ಬೇಗನೆ ಎಂಟ್ರಿ ಆಗಿದ್ದೆ. ಸಮಥಿಂಗ್ 412.25ಗೆನೆ ಎಂಟ್ರಿ ಆಗ್ಬಿಟ್ಟೆ. ನನ್ನ ಟ್ರೈಲಿಂಗ್ ಆಲ್ಮೋಸ್ಟ್ 350 ಪಾಯಿಂಟ್ಸ್ ವರ್ಗು ಹೋಯ್ತು. ನಾ ಎವ್ರಿ 50 ಪಾಯಿಂಟ್ಸ್ ಟ್ರಯಲ್ ಮಾಡೋದ್ರಿಂದ ರಿಟ್ರೆಸ್ ಆಗಿ ಈ ಕ್ಯಾಂಡಲ್ ಅಲ್ಲಿ ನನಗೆ ಸ್ಟಾಪ್ ಲಾಸ್ ಹಿಟ್ ಆಯಿತು. ಸೊ 713 ಪಾಯಿಂಟ್ಗೆ ನಾನು ಎಕ್ಸಿಟ್ ಆದೆ. ಮತ್ತೆ ನಾನು ನನ್ನ ಪ್ರಿಡಿಕ್ಷನ್ ಮಾಮೂಲಿ ನನ್ನ ನೆಕ್ಸ್ಟ್ ಬ್ರೇಕ್ಔಟ್ ವೆಯ್ಟ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಬ್ರೇಕ್ಔಟ್ ಆ್ಯಕ್ಚುಲ್ ಆಗಿ ಇಲ್ಲಿ ಎಂಟ್ರಿ ಎಷ್ಟೇ ಇದೆ, ಯಾಕೆಂದರೆ MIS ಆರ್ಡರಲ್ಲಿ ಎಂಟ್ರಿ ಆದೆ ನಾನು ಬೈ ಮಿಸ್ ಆಗಿ. ಸೊ 383ಗೆ ನಾನು ಎಂಟ್ರಿ ಇಟ್ಟಿದ್ದೆ. 383 ಎಂಟ್ರಿ ಆಯಿತು. ಸೊ ಮಾರ್ಕೆಟ್ ಯೂಸ್ ಆಗೋಯ್ತು. ಸೇಮ್ ಕ್ಯಾಂಡಲ್ ಅಲ್ಲಿ ನನಗೇನು ಪ್ರಾಬ್ಲಮ್ ಆಯ್ತು ಅಂದರೆ, ಫಸ್ಟ್ ರಿವರ್ಸಲ್ ಮೂಮೆಂಟಮ್ ಕೊಟ್ಟು ರಿವರ್ಸಲ್ ಬಂದು ಟ್ರೈಲಿಂಗ್ ಹಿಟ್ ಮಾಡಿ ಎಕ್ಸಿಟ್ ಆಯಿತು. ಸ್ಟಿಲ್ ಫೈನ್ 150 ಪಾಯಿಂಟ್ಸ್ ಏನಾಯಿತು, 383 ಇಂದ 531ಗೆ ಒಂದೆರಡು ರೂಪಾಯಿ ಸ್ಲಿಪೇಜಲ್ಲಿ ಎಕ್ಸಿಟ್ ಆಯಿತು. ಅಗೇನ್ ಥರ್ಡ್ ಟ್ರೇಡ್ 402ಗೆ ನಾನು ಎಂಟ್ರಿ ಆದೆ. ಆಲ್ರೆಡಿ ಮಾರ್ಕೆಟ್ ತುಂಬ ಮೂಮೆಂಟಮ್ ಆಗೋಗಿತ್ತು. ಆ್ಯಕ್ಚುಲಾಗಿ ಇದು ಒಂಥರ ಎಕ್ಸ್ಟ್ರಾ ಟ್ರೇಡ್ ಇದ್ದಂಗೆ. ಸೊ ಎಕ್ಸ್ಟ್ರಾ ಟ್ರೇಡ್ 402 ಆಯಿತು. ಸೊ 50 ಪಾಯಿಂಟ್ಗಿಂತ ಜಾಸ್ತಿ ಮೂಮೆಂಟಮ್ ಆಗಿತ್ತು. ಟ್ರಯಲ್ ಮಾಡಿಕೊಂಡೆ, ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಯಿತು. ಸೊ ಇವತ್ತು ನೋ ಟ್ರೇಡ್, ಮೀನ್ಸ್ ಯಾವ ಟ್ರೇಡ್ ಕೂಡ ಲಾಸ್ ಆಗಿಲ್ಲ. ಅದೇ ಅದೃಷ್ಟ ಅಂತ. ಸೊ ಬನ್ನಿ ಇವಾಗ ಟ್ರ್ಯಾಕರ್ ಚೆಕ್ ಮಾಡೋಣ, ಟ್ರ್ಯಾಕರ್ಗೆ ಆ್ಯಡ್ ಆನ್ ಮಾಡೋಣ. ಸೊ ಆಬ್ವಿಯಸ್ಲಿ ನೆನ್ನೆ ಎರಡು ಟ್ರೇಡ್ ನಾನು 300 ಇರ್ತೀನಿ ನನ್ನ ಬ್ರೋಕರೇಜ್. ಸೊ -300. ಓಕೆ, ಇವತ್ತದ ಇದು 3 ಟ್ರೇಡ್ ತಗೊಂಡಿದ್ದೀನಿ. ಸೊ ಫಸ್ಟ್ ಟ್ರೇಡ್ ಬಂದು 33,800 ಪಿ ಪಿ ಆ್ಯಂಡ್ ಅಗೇನ್ ನೆಕ್ಸ್ಟ್ ಟ್ರೇಡ್ ಬಂದು 33,300 ಪಿ. ಓಕೆ, ಆ್ಯಂಡ್ ದ ಲಾಸ್ಟ್ ಟ್ರೇಡ್ ಬಂದು 33,100 ಪಿ. ಸೊ ಫಸ್ಟ್ ಎಂಟ್ರಿ 412.25 and exit 317 313 point something 80 ಪೈಸಾ. ಸಾರಿ, ಇದು ನಾನು 4 ಲಾಟ್ಸ್ ಥರ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಅಪ್ಡೇಟ್ ಮಾಡೋಣ. ಸೊ ನನ್ನ ಇಲ್ಲಿ 1 ಲಾಟ್ಗೆ ನಾನು ಬ್ರೋಕರೇಜ್ ಕನ್ಸಿಡರ್ ಮಾಡ್ತೀನಿ ಎಷ್ಟು, 150 ರುಪೀಸ್. ಬಿಕಾಸ್ ಅದು 4 ಲಾಟ್ಗೆ ಯೂಶಲಿ 300 ಸಾಕು, ಬೇಜಾನಾಗುತ್ತೆ. ಸೊ ಅಲ್ಲಿ ಎಂಟ್ರಿ ಎಕ್ಸಿಟ್ ಆಯಿತು 25 ಕ್ವಾಂಟಿಟಿ. ಸೊ 7,500 ನನಗೆ ಒಂದು ಟ್ರೇಡಲ್ಲಿ ಪ್ರಾಫಿಟ್ ಬಂತು. ನೆಕ್ಸ್ಟ್ ಟ್ರೇಡಲ್ಲಿ ಎಷ್ಟು ಬರುತ್ತೆ ನೋಡೋಣ. 384ಇಂದ 531 ಎಕ್ಸಿಟ್. ಸೊ 147 ಪಾಯಿಂಟ್ಸ್, ಸ್ಟಿಲ್ ಗುಡ್. ಸೊ ಒಂದೇ ದಿನದಲ್ಲಿ ನಾವು 450 ಪಾಯಿಂಟ್ಸ್ ಗೇನ್ ಮಾಡ್ಬೋದಾ? ಜಸ್ಟ್ ಇಮ್ಯಾಜಿನ್, ಒಂದೇ ದಿನದಲ್ಲಿ 450 ಪಾಯಿಂಟ್ಸ್ ಅಂದರೆ ಏನು ತಮಾಷೆ ಮಾತಲ್ಲ. ಆ್ಯಕ್ಚುಲಾಗಿ ಬ್ಯಾಂಕ್ ನಿಫ್ಟಿ ಇರೋದೇ 30,000 ಪಾಯಿಂಟ್ಸ್. ಸೊ ಬ್ಯಾಂಕ್ ನಿಫ್ಟಿ 30,000 ಪಾಯಿಂಟ್ಸಲ್ಲಿ ನಾವು ಒಂದು 500 ಪಾಯಿಂಟ್ಸ್ ನಾವು ಗೇನ್ ಮಾಡಿಬಿಟ್ರೆ, ಲಿಟ್ರಲಿ 500 ಟಚ್ ಆಗಿಲ್ಲ, ಬಟ್ 450 ಪಾಯಿಂಟ್ಸ್ನ ನಾವು ಟಚ್ ಮಾಡಿದ್ರೆ ಒಂದು ಲಾಟಲ್ಲಿ, ಸೊ ನನ್ನ ಗ್ರಾಫ್ 64,000 ಹೋಯಿತು. ಸೊ ನಾನು ಯಾವ ಡೇಟಲ್ಲಿ ಸ್ಟಾರ್ಟ್ ಮಾಡಿದ್ದು ಟ್ರೇಡು? ಓಕೆ,
ನಾನು ಮೇ 17 ಶುರು ಮಾಡಿದ್ದೆ. ಓವರ್ ಆಲ್ 55 ಟ್ರೇಡ್ಸ್ ಆಗಿದೆ. ಸೊ ಈ ಡಾಟಾನ ಸೆಲೆಕ್ಟ್ ಸೆಲೆಕ್ಟ್ ಚಾರ್ಟ್ 62. Okay, let's make it 80. So ನನ್ನ ಗ್ರಾಫ್ -49,000 ಇಂದ ಈಗ ತೋರಿಸ್ತಾನೆ ಇಲ್ಲ. ಓಕೆ, ಅಬೋವ್ 60,000 ಚೇಂಜ್ ಇದೆ. ಸೊ 60,000 ಚೇಂಜ್ 64,000 ಅಂತ ಅನ್ಕೊಂಡ್ರೆ ಲಿಟ್ರಲಿ ಮೋರ್ ದೆನ್ 20%. So more than 20% is not joke for one lot. So 14,124 rupees. ನಿನ್ನೆವರೆಗೂ ನಾನು ಎಲ್ಲಿದ್ದೆ 53,000. 3,000 means 6% ರಿಟರ್ನ್ ಅಲ್ಲಿತ್ತು. ಸೊ ಎವ್ರಿ 500 is 1%. ಸೊ 14,000 ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಜಸ್ಟ್ ಕ್ಯಾಲ್ಕುಲೇಷನ್ ಅಲ್ಲಿ ತೋರಿಸ್ಬಿಡೋಣ. ಇಫ್ is equal to percentage calculator. Okay. $14,274 into 100 divided by 50,000. Oh shit. 28% return for the month. So 28% for whole month. So imagine ಮಾಡಿ ಸ್ಟ್ರ್ಯಾಂಗಲ್ ಅಲ್ಲಿ 28% ರಿಟರ್ನ್ ನೀವು ತೆಗೆಯೋದಕ್ಕಾಗತ್ತಾ? ಆಗಲ್ಲ. ಬಟ್ ಸ್ಟಿಲ್ ಈ ತರ ಟ್ರೇಡ್ ಸಿಗುತ್ತಾ ಅದು ಗ್ಯಾರಂಟಿ ಇಲ್ಲ. ಸೊ ನಿಮಗೆ 1 ತಿಂಗಳು 2 ತಿಂಗಳು ಒಂದ್ಸತಿ ಸಿಗ್ಬೋದು, 15 days ಅಲ್ಲಿ 2 ಸಾರಿ ಬೇಕಾದ್ರೆ ಸಿಗ್ಬೋದು, ಯಾವ ಹೆಂಗ್ ಬೇಕಾದ್ರೂ ಆಗ್ಬೋದು. ಬಟ್ ಸ್ಟಿಲ್ 28% ಇಸ್ ನಾಟ್ ಅ ಜೋಕ್. ಸೊ ನಿಮಗೆ ಓವರ್ ಆಲ್ ಇಯರ್ 100 to 150% ರಿಟರ್ನ್ಸ್ ಬಂದ್ಬಿಟ್ರೆ ಬೇಜಾರು. ಈಗ ಬರೀ ಒಂದೇ ತಿಂಗಳು ಕೂಡ ಆಗಿಲ್ಲ. ಇವಾಗ ಆಲ್ಮೋಸ್ಟ್ 16th ಎಕ್ಸಾಕ್ಟ್ ನಾಳೆ 1 ಮಂತ್. ನಾನು ನಾಳೆ ಟ್ರೇಡ್ ಮಾಡಲ್ಲ, ಫ್ರೈಡೇಸ್ ನಾನು ಟ್ರೇಡ್ ಮಾಡಲ್ಲ ಬೈಯಿಂಗ್. ಸೊ ಎಕ್ಸಾಕ್ಟ್ 1 ಮಂತ್ಗೆ 28% ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಇಟ್ಸ್ ಹ್ಯೂಜ್. So as per me it's huge. So let's see. ಸೊ ನೀವು P&L ತೋರಿಸಿಲ್ಲ. ಓಕೆ, P&L ಪ್ರಕಾರ it's 34,704 means 30,155, 14,743 minus 217 rupees. ಎಕ್ಸಾಕ್ಟ್ ಕಾಣಿಸ್ತಿದೆಯಾ? ಓಕೆ, ಅದು 4 ಲಾಟ್ಸ್ಗೆ ಎಕ್ಸಾಕ್ಟ್ ತೋರಿಸ್ತು. ಸೊ 30,155, 14,744, 217 rupees. Exactly total ಆಗಿ 44,682 rupees in a day. ಸೊ ನನ್ನ ಕ್ಯಾಪಿಟಲ್ 4 ಲಾಟ್ಸ್ಗೆ 2 lakhs. ಇವತ್ತು 2,48,000. So whole month we waited for this kind of trade. Okay, ಇಲ್ಲಿ ನಾನು 4 ಲಾಟ್ಸ್ ಕ್ಯಾಲ್ಕುಲೇಷನ್ಸ್ ನಾನು ಬೇರೆ ದಿನದಿಂದ ಮಾಡಿದ್ದೀನಿ, 31st May ಇಂದ ಮಾಡಿದ್ದೀನಿ. ಬಟ್ ಅದ್ರ ಪಾಯಿಂಟ್ 1 ಮಂತ್ ಡಾಟಾ ಪ್ರಕಾರ. ಸೊ ಇವನ್ ನಾವು ಮಧ್ಯದಲ್ಲಿ ಹ್ಯೂಜ್ ಪಾಯಿಂಟ್ಸ್ಗಳು ಮಿಸ್ ಮಾಡ್ಕೊಂಡಿದ್ವಿ, ಇಲ್ಲ ಒಂದು 100 ಪಾಯಿಂಟ್ಸು ಮತ್ತೆ